ನಾರ್ತ್ ಇಂಡಿಯನ್ ಗರ್ಲ್ ಅಂದಿದ್ರು ಏನ್ ಭಾಷೆ ಇರುತ್ತೆ ಏನು ಅಂತ, ಬಟ್ ಸಾಂಗ್ಸ್ ಎಲ್ಲ ನೋಡಿದಾಗ ಟ್ರೇಲರ್ ನೋಡಿದಾಗ ತುಂಬಾ ಪ್ರಾಮಿಸಿಂಗ್ ಆಗಿ ಕಾಣಿಸಿದಿರಿ. ಸೊ ಏನ್ ಹೇಳ್ತೀರಾ? ಹಾಯ್, ಎಲ್ರಿಗೂ ನಮಸ್ಕಾರ. ಐ ಆಮ್ ಅಶ್ವಿನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಇಲ್ಲಿ ಬಂದ್ಬಿಟ್ಟು ನಮಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಐ ಆಮ್ ನ್ಯೂ ಕಮರ್, ಫಸ್ಟ್ ಟೈಮ್ ಇದು ನನ್ನ ಡೆಬ್ಯೂ ಸಿನಿಮಾ. ಇದ್ರ ಮುಂಚೆ ಆ್ಯಕ್ಟಿಂಗ್ ಅನ್ನೋದು ಕಲ್ತಿಲ್ಲ, ಬಟ್ ಐ ಹ್ಯಾವ್ ಗಿವನ್ ಇಟ್ ಆಲ್ ಮೈ ಆಲ್ ಫಾರ್ ದ ಫಿಲ್ಮ್. ವರ್ಕ್ಶಾಪ್ ಮಾಡಿದ್ದೆ ಒಂದಿಷ್ಟು, ಆ್ಯಂಡ್ ಐ ಆಮ್ ವೆರಿ ನರ್ವಸ್ ರೈಟ್ ನೋ, ಬಿಕಾಸ್ ಇಲ್ಲಿ ಕೂತ್ಕೋತಿರೋದೇ ಒಂದು ಬಿಗ್ ಪ್ರಿವಿಲೇಜ್ ಅಂತ ಅನ್ಕೋತೀನಿ ನಾನು. ಆ್ಯಂಡ್ ಈ ಪಾತ್ರ ಮಾಡ್ತಿರೋದು ನನಗೂ ಒಂದು ಹೆಮ್ಮೆಯ ವಿಷಯ. ಆಲ್ದೋ ಇನ್ ದ ಸಿನಿಮಾ ಐ ಆಮ್ ಟಾಕಿಂಗ್ ಅ ಲಾಟ್ ಆಫ್ ಥಿಂಗ್ಸ್ ಅಗೇನ್ಸ್ಟ್ ಕನ್ನಡ or as the character speaks, but in real life I'm totally opposite that. And that is why I accepted to do the film, because ಇದರಲ್ಲಿ ಕಲ್ಚರ್ನ ಹೇಗೆ ರೆಸ್ಪೆಕ್ಟ್ ಮಾಡೋದು ಅಂತಲೂ ಒಂದು ಟಾಪಿಕ್ ಬಂದೇ ಬರುತ್ತೆ. That's all I would like to say as of now. ನೀವು ಬಾಳೆಲೆ ಊಟ ಮಾಡ್ತೀರಾ ತಾನೆ? Yes sir, definitely. ಏನು ನಿಮ್ಮ ಕ್ವಾಲಿಫಿಕೇಶನ್? ನಾನು ಇಂಜಿನಿಯರಿಂಗ್ ಮುಗಿಸಿದ್ದೀನಿ, ಆ್ಯಂಡ್ ಇದು ಸಿನಿಮಾ ಬರೋ ಮುಂಚೆ ಐ ವಾಸ್ ಡೂಯಿಂಗ್ ಇಂಟೀರಿಯರ್ ಡಿಸೈನ್. Yes sir. I think the character that I played, Monisha, it resonates with a lot of people. ಅಂದರೆ ನಾಟ್ ಓನ್ಲಿ ಮೀ, ಎಲ್ರಿಗೂ ಒಂದು ಮೋನಿಶಾ ಏನು ಫೀಲ್ ಮಾಡ್ತಾಳಲ್ವ ಸಿನಿಮಾಲಿ ಥ್ರೂ ಔಟ್, ಯಾವುದಾದ್ರೂ ಒಂದು ಪೋರ್ಷನ್ ಅಟ್ಲೀಸ್ಟ್ ಅವ್ರು ಕನೆಕ್ಟ್ ಆಗೇ ಆಗುತ್ತೆ. ಸೊ ಹಾಗಾಗಿ ಈವನ್ ಅ ಸ್ಮಾಲ್ ಪೋರ್ಷನ್ ಆಫ್ ಮೀ ಆಲ್ಸೋ ಫೀಲ್ಸ್ ಫಾರ್ ಮೋನಿಶಾ. ಹೇಳಿದೆ ಒಳ್ಳೆ ವಿಜುವಲ್ಸ್ ಕೊಟ್ಟಿದ್ದೀರಿ ಅಂತ ನಮ್ಮ ಸರ್ ನಿಮ್ಮನ್ನ ಹೀರೋ ಅಂತ ಹೇಳಿದ್ರು. ಸೊ ಏನು ಹೇಳೋದಕ್ಕೆ ಬಯಸ್ತೀರಿ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಅಂడి అందరికీ. ಕನ್ನಡ ಮಾತಾಡ್ತೀನಿ, ನಮ್ಮ ಮಿಸ್ಟೇಕ್ಸ್ ಇದೆ ಅಂದರೆ ದಯವಿಟ್ಟು ಕ್ಷಮಿಸಿ. ಫಸ್ಟು ಮೀಡಿಯಾ ಪೀಪಲ್ಗೆ అందరికీ ಗುಡ್ ಮಾರ್ನಿಂಗ್ ಆ್ಯಂಡ್ ಗುಡ್ ಆಫ್ಟರ್ನೂನ್ ಆಲ್ಸೋ. ಸರ್ ಗುಡ್ ಆಫ್ಟರ್ನೂನ್ ಆಯಿತು. ಹೌದಾ ಸರ್? ಸರ್ ವಿಜುವಲ್ಸ್ ಎಲ್ಲ ನೋಡಿದಿರಿ, ಹೇಗಿದೆಯಾ ಸರ್? ಚೆನ್ನಾಗಿದೆಯಾ ಸರ್? ಓಕೆ. ಸೊ ಹೀರೋ ಅಂತ ಹೇಳಿದ್ರಲ್ಲ, ಅದೇ ಸರ್ ಅವ್ರಿಗೆ ಇಷ್ಟ ಆಯಿತು. ಇಟ್ಸ್ ಓಕೆ. ಹ್ಞೂ ಸರ್. ಓಕೆ ಓಕೆ ಹೌದು. ಸೂಪರ್ ಸೂಪರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅದೇ ಆ್ಯಕ್ಚುಲಿ ಎಲ್ಲ ಲೈವ್ ಲೊಕೇಶನ್ಸ್ ಸರ್, ತುಂಬ ಕಷ್ಟಪಟ್ಟೆ ಮಾಡಿದ್ದೀವಿ ನಾವು. ಆ್ಯಕ್ಚುಲಿ ಎವ್ರಿ ಡೇ ನಮಗೆ ಕಾಂಪ್ಲಿಕೇಶನ್ಸೇ, ಯಾಕಂದರೆ ಒಂದು ಸೀನು ಎಲ್ಲ ಒಂದು 6 or 7 ಸೀನ್ಸ್, 7 minutes 8 minutes ಸೀನ್ಸ್ ಇದೆ. ಬಟ್ ಅದೆಲ್ಲ 2 days 3 days ಮಾಡಿದ್ದೀವಿ. ಬಟ್ ಒಂದೊಂದು ದಿನ ಸನ್ಲೈಟ್ ಇರುತ್ತೆ, ಒಂದು ದಿನ ಸನ್ಲೈಟ್ ಇರಲ್ಲ. ಬಟ್ ಒಂದೊಂದು ಶಾರ್ಟ್ಗೆ ನಮ್ಗೆ ಕಾಂಪ್ಲಿಕೇಶನ್ಸ್ ಜಾಸ್ತಿ ಬಂದಿದೆ. ಬಟ್ ರೋಡ್ ಮೇಲೆ ನಾವು ಇನ್ನೂ ಸ್ಕಿಮ್ಮರ್ ಹಾಕಿ ಕಟ್ ಮಾಡೋಕ್ಕೆಲ್ಲ ಚಾನ್ಸ್ ಇಲ್ಲ. ಬಟ್ ಅದೆಲ್ಲ ತುಂಬ ಕಷ್ಟಪಟ್ಟು ಮಾಡಿದ್ವಿ. ಬಟ್ ತುಂಬ ಹೆಲ್ಪ್ ಮಾಡಿದ್ದಾರೆ ವಿಮಲ್ ರಾಜ್. ಬಟ್ ಇಬ್ಬರು ನಾವು ಡಿಸ್ಕಸ್ ಮಾಡಿದ್ದೀವಿ ಸರ್. ಫಸ್ಟು ಎಲ್ಲ ರಿಕ್ಕಿ ಮಾಡಿ ಈ ಟೈಮ್ಗೆಲ್ಲ ಇಲ್ಲಿ ಸನ್ಲೈಟ್ ಇರುತ್ತಾ ಇಲ್ಲತ್ತಾ ಏನು ಮಾಡಿ ಎಲ್ಲ ರಿಕ್ಕಿ ಮಾಡಿ ಪ್ರಾಪರಾಗಿ ಮಾಡಿದ್ವಿ. ಅದಕ್ಕೆ ವಿಜುವಲ್ಸ್ ಇಷ್ಟು ಚೆನ್ನಾಗಿ ಬಂದಿದೆ. ಅಂದರೆ ಫಸ್ಟ್ ಸಿನಿಮಾ ಅಲ್ವಾ ಸರ್, ಸೊ ಯು ಹ್ಯಾವ್ ಟು ಟೆಲ್ ಅ ಸ್ಟೋರಿ ಫ್ರಮ್ ಯುವರ್ ಓನ್ ವರ್ಲ್ಡ್. ನಿಮ್ಮ ಪ್ರಪಂಚದ ಕತೆ ಹೇಳಿದ್ರೆ ಅದು ಕರೆಕ್ಟಾಗಿ ಹೇಳ್ತೀರ ನೀವು. ಸೊ ಐ ಟುಕ್ ಇನ್ಸ್ಪಿರೇಷನ್ ಫ್ರಮ್ ಮೈ ಲೈಫ್. ಬಟ್ ಏನಂದರೆ ವಿ ಹ್ಯಾಡ್ ಲಾಟ್ ಆಫ್ ಇಂಟರ್ವ್ಯೂಸ್, ವಿ ಹ್ಯಾಡ್ ಲಾಟ್ ಆಫ್ ಏನೋ ತುಂಬ ರಿಸರ್ಚ್ ಮಾಡಿ ಒಂದು ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಕ್ಲಾಶ್ ಆಗ್ತಾರೆ. ಬಟ್ ಬಿಯಾಂಡ್ ದ್ಯಾಟ್ ದೆರ್ ಇಸ್ ಸಮಥಿಂಗ್ ದಟ್ ಪುಲ್ಸ್ ದೆಮ್ ಟುಗೆದರ್. ವಾಟ್ ಈಸ್ ದಟ್? ಅದು ಹೇಳಕ್ಕೆ ಒಂದೇನಂದ್ರೆ ಸೌತ್ ಇಂಡಿಯಾದಲ್ಲಿ ಎರಡು ಕೈಲಿ ತಿನ್ನಲ್ಲ ಊಟ. ಅದೇ ಹೇಳ್ಬಾರ್ದು, ನೆಗೆಟಿವ್ ಇದೆ ಅಲ್ಲ. ಹೀರೋನು ಕೌಂಟರ್ ಕೊಡಲ್ಲ. ನೀವು ಸಿಗ್ನಲ್ ಮಾಡೋದು ಹೆಂಗಿದೆ? ಅವ್ರು ಸೌತ್ ಇಂಡಿಯಾ ಹೇಳಿದ್ರೆ ನೀವು ನಾರ್ತ್ ಇಂಡಿಯಾ ಬಗ್ಗೆ ಹೇಳ್ಬೇಕಲ್ವಾ? ಎಸ್ ಸರ್. ಸರ್ ಆಗಿದ್ದಾರೆ ಸರ್, ಅದು ಸಿನಿಮಾದಲ್ಲಿ ಇಟ್ಟಿದ್ದೀವಿ. ಹೌದು ಸರ್, ಸಾರಿ. ಥ್ಯಾಂಕ್ ಯು ಸರ್. ಇದೆ ಸರ್, ಫುಲ್ ಮಾಡಿದ್ವಿ ಸರ್. ಆ ಬ್ರಿಗೇಡ್ ರೋಡ್ ಸಾಂಗ್ ಮಾತ್ರ 11 nights ಆಯ್ತು ಸರ್. ಕ್ಲೋಸ್ ಟು ಡೈಲಿ ಒಂದು 10 ಕಿಲೋಮೀಟರ್ ನಡ್ಕೊಂಡು ಅದೇ ಮ್ಯಾಮ್, ಸಿನಿಮಾ ಆ ಫ್ಲೋ ಅಲ್ಲಿ ಬಂದರೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಬಿಕಾಸ್ ಅಲ್ಲಿ ವಿ ಸ್ಟೇಜ್ಡ್ ಇಟ್ ದ ವೇ ವಿ ಪ್ಲೇಸ್ಡ್ ಇಟ್ ಇನ್ ದ ಮೂವಿ ಅಲ್ವಾ. ಅದೇ ಮುಂಚೆ ಅಂದರೆ
ದ ಹೋಲ್ ಮೂವಿ ಇಸ್ ಲೈಕ್ 14 montages ಇದೆ, 18 scenes ಇದೆ ಅಷ್ಟೇ. ಸಾಂಗ್ಸ್ ಅಂದಾಗ ಸ್ವಲ್ಪ ಇನ್ನೂ ಕಲರ್ಫುಲ್ ಆಗಿರುತ್ತಲ್ಲ, ಅದಕ್ಕೆ ನಂಗೆ ಆಲ್ಮೋಸ್ಟ್ ಎಲ್ಲ ಹಿಂಗೆ ಇದ್ದಂಗೆ ಫೀಲ್ ಆಯ್ತು. ಎಲ್ಲ 4 ಸಾಂಗ್ ಹಂಗೆ ಸೇಮ್ ಟು ಸೇಮ್ ಫೀಲ್ ಆಯ್ತು. ಸ್ಟಾರ್ಟಿಂಗ್ ಎಂಡ್ ಒಂದೇ ಫೀಲ್ ಆಗೋಯ್ತು ಹೌದಾ? ಸಾಂಗ್. ಮೇ ಬಿ ಮೂವಿ ಜೊತೆ ನೋಡಿದ್ರೆ ನಿಮ್ಗೆ ಸ್ವಲ್ಪ ಡಿಫ್ರೆನ್ಸ್ ಬರ್ಬೋದು. ಕಂಪ್ಲೀಟ್ ಬೆಂಗಳೂರಲ್ಲೇ ತೋರಿಸಿದ್ದೀರಾ? ಎಸ್ ಮ್ಯಾಮ್, ಕಂಪ್ಲೀಟ್ ಬ್ಯಾಂಗ್ಳೂರ್. ಇದೆ ಫಸ್ಟ್ ಹಾಫ್ 1 hour ಇದೆ ಸರ್, ಸೆಕೆಂಡ್ ಹಾಫ್ 1 hour 6 minutes ಇದೆ, and the whole movie comes. That was a pilot movie sir. ಇಲ್ಲ ಸರ್, ವಿ ಹ್ಯಾವ್ ಇಂಪ್ರೂವ್ಡ್ ಅ ಲಾಟ್. ಇದು 2 hours 10 minutes ಬರುತ್ತಲ್ವಾ, ಸೊ 40 minutes we improved it, and every single scene has been enhanced for the to resonate with Kannada. Yes sir. ನೋಡಲ್ಲಿ ಕೂತ್ಕೊಂಡು ನಗ್ತಾ ಇದ್ರು, ಏನಕ್ಕೆ ನಗು ಬಂತು ಅಂತ ಗೊತ್ತಿಲ್ಲ. ಸುಜನತ್ ಏನು ಹೇಳ್ತೀರಿ ಆ ಡೇಟ್ ಬಗ್ಗೆ? ಸೊ ಆಕ್ಚುಲಿ ಇದು 3rd ಫಿಲ್ಮ್ ಅಲ್ವಾ ನಿಮ್ಮದು, ಲಾಫಿಂಗ್ ಬುದ್ಧ ಹೋಪ್ ಆದಮೇಲೆ ಇಟ್ಸ್ ಹೀರೋ ಆಗಿ ಕಂಪ್ಲೀಟ್ ಆಗಿ ಆ ಡೇಟ್ ಫಸ್ಟ್ ಸಿನಿಮಾ, ಏನು ಹೇಳ್ತೀರಿ? ನಮಸ್ಕಾರ ಎಲ್ರಿಗೂ. ಇಲ್ಲಿ ನಾನು ಪ್ಲೇ ಮಾಡಿರೋ ಕ್ಯಾರೆಕ್ಟರ್ ಕಾರ್ತಿಕ್ ಅಂತ. ಕಾರ್ತಿಕ್ ಬಂದು ಒಬ್ಬ IT ಎಂಪ್ಲಾಯಿ, ಒಬ್ಬ ಫ್ರೀ ಸ್ಪಿರಿಟೆಡ್ ಟ್ರಾವೆಲರ್, ಒಬ್ಬ ನೆಕ್ಸ್ಟ್ ಡೋರ್ ಬಾಯ್ ಅಂತ ಹೇಳ್ಬೋದು. ಒಬ್ಬ ತರಲೆ ಥರ ಪಕ್ಕಾ ಬೆಂಗಳೂರು ಹುಡುಗ. ಸೊ ಅದೇ ನನಗೆ ಅಪೀಲ್ ಮಾಡಿದ್ದು ಈ ಕ್ಯಾರೆಕ್ಟರ್ನ ಪ್ಲೇ ಮಾಡೋದಕ್ಕೆ. ಅವನು ಒಂಥರ ಸ್ವಲ್ಪ ಇನ್ಸೆನ್ಸಿಟಿವ್ ಕೂಡ. ಏನಾದರೂ ಒಂದು ಯಾರಿಗೆ ನೋವಾಗುತ್ತೆ ಅಂತ ಯೋಚನೆ ಮಾಡದೆ ರಿಯಾಕ್ಟ್ ಮಾಡ್ತಾನೆ ಕೆಲವು ಸಂದರ್ಭಗಳಲ್ಲಿ. ಸೊ ಇದು ಕಾರ್ತಿಕ್ ಕ್ಯಾರೆಕ್ಟರು. ಅದು ಆ ರಿಯಾಕ್ಷನ್ನು ಒಂಥರ ರಿಯಲ್ ರಿಯಾಕ್ಷನ್ ಅಂತಲೇ ಹೇಳ್ಬೋದು. ಇಲ್ಲ, ಸಿನಿಮಾ ನೋಡಿದ್ರೆ ಸರ್ ಅದಕ್ಕೆ ತುಂಬ ರಿಯಾಕ್ಷನ್ ಬರುತ್ತೆ ಆಮೇಲೆ. ಅದಕ್ಕೆ ಆ ಪೇ ಆಫ್ ಟೈಮ್ ಇದೆ ಸರ್ ಅದಕ್ಕೆ. ಇಲ್ಲಿ ಕೊಟ್ಟಿಲ್ಲ, ಬಟ್ ಅಲ್ಲಿ ಇದೆ ಸರ್ ಅದಕ್ಕೆ. ಇದೆ, ಖಂಡಿತ ಇದೆ. ಎರಡು ಸಿನಿಮಾ ನಂತರ 3ನೇ ಸಿನಿಮಾ ಇದೆ. ಈ ಸಿನಿಮಾ ನಿಮಗೆ ಯಾವ ರೀತಿ ಒಂದು ಚೇಂಜ್ ಕೊಡೋ ಸಾಧ್ಯ? ಇಲ್ಲಿ ಅದೇ ನನಗೆ ತುಂಬ ಕಲಿಯೋ ಅವಕಾಶ ಸಿಕ್ತು. ಲೈಕ್ ಇಲ್ಲಿ ನೀವು ನೋಡ್ದಂಗೆ ನನಗಿರೋ ಸ್ಕ್ರೀನ್ ಪ್ರೆಸೆನ್ಸ್ ಆಗಲಿ ಅಥವಾ ಅದು ಸ್ಪೆಕ್ಟ್ರಮ್ ಆಫ್ ಎಮೋಷನ್ಸ್ ತುಂಬ ಇರೋದ್ರಿಂದ ತುಂಬ ಕಲಿಯೋಕ್ಕೆ. ಲೈಕ್ ಅಲ್ಲಿ ನಾನೆಲ್ಲ ಲೈಕ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡ್ಕೊಂಡು ಬಂದಿದ್ದು. ರೀಸೆಂಟಾಗಿ ಬಾಸ್ ಅಂತ ಒಂದು ಮೂವಿ, ಅಲ್ಲೂ ಒಂದು ಮೇನ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ಅದೇ ಒಂದು ಅಲ್ಲಿ ಒಂದು ನೆಗೆಟಿವ್ ಶೇಡಲ್ಲಿ ಮಾಡಿದ್ದೆ. ಇದು ದಿಸ್ ಅ ಕಂಪ್ಲೀಟ್ಲಿ ನ್ಯೂ ಕ್ಯಾರೆಕ್ಟರ್ ಫಾರ್ ಮಿ ಅಂತ ಹೇಳ್ಬೋದು ಸರ್. ಅಲ್ಲಿ ದುಡ್ಡು ಯಾವುದು ಇಲಾಖೆ ತಾನೆ? ಎಲ್ಲ ಪೇಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಸರ್, ಪೇಮೆಂಟ್ ಕೊಟ್ಟು ಕೆಲಸ ಮಾಡ್ತಿದ್ದಾರೆ ಸರ್. ಇಲ್ಲ ಮೇಡಮ್, ಲಾಸ್ಟ್ ಡೀಲ್ ವರ್ಕೌಟ್ ಆಗಿಲ್ಲ. Good afternoon. Thank you so much for coming here. My name is Vimal Raj anta, and I'm an IT person. So software ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. Then I had this interest in storytelling, and so learned editing. ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಎಡಿಟಿಂಗ್ ಮಾಡೋಕ್ಕೆ ಶುರು ಮಾಡಿಬಿಟ್ಟು ಆಮೇಲೆ ಸ್ಲೋ ಆಗಿ ಕತೆ ಬರೆದ್ಬಿಟ್ಟು ಶಾರ್ಟ್ ಫಿಲ್ಮ್ಸ್ ಮಾಡೋಕ್ಕೆ ಶುರು ಮಾಡಿದೆ. Slowly those short films started getting tractions in internet, and we started posting everything on YouTube. ಆಮೇಲೆ 4 minutes, 10 minutes, 15 minutes, 20 minutes ಅಂತ we started increasing our duration. ಸೊ ಸ್ವಲ್ಪ ಆ ಥರ ಆದಮೇಲೆ ಸರಿ ಆಯಿತು, ಒಂದು ಪೈಲಟ್ ಸಿನಿಮಾ ಮಾಡಿಬಿಟ್ಟು ಒಂದು ಒಳ್ಳೆ ಕಂಟೆಂಟ್ ಕೊಡೋಣ ಅಂದ್ಬಿಟ್ಟು ಒಂದು 87 minutesಗೆ ಒಂದು ಶಾರ್ಟ್ ಫಿಲ್ಮ್ ಒಂದು ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಲೈಕ್ ಅ ಪೈಲಟ್ ಫಿಲ್ಮ್ ಡ್ಯೂರಿಂಗ್ 2020, ಬಟ್ ಇಟ್ ವಾಸ್ ಸ್ಟಕ್ ಇನ್ ಕೋವಿಡ್. ಸೊ ಆಮೇಲೆ ಮುಂದಕ್ಕೆ ಹೋಗೋಕೆ ಆಗ್ತಾ ಇರಲಿಲ್ಲ, ಬಟ್ ದಟ್ ವಾಸ್ ಆಲ್ ಇನ್ ಇಂಗ್ಲೀಷ್. ಸೊ ಇವಾಗ 2-3 years ಆದಮೇಲೆ ಆ ಶಾರ್ಟ್ ಫಿಲ್ಮ್ನ ನೋಡಿಬಿಟ್ಟು ಒಬ್ಬ ಇನ್ವೆಸ್ಟರ್ಸ್ ಈ ಕೇಮ್ ಫಾರ್ವರ್ಡ್, ಈ ಟೋಲ್ಡ್ ಅಸ್ ದಟ್ ಈ ಥರ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಕನ್ನಡ ಸಿನಿಮಾ ಬೇಕು, ಮಾಡಿಕೊಡಿ ಅಂತ ಹೇಳಿದ್ರು. ಇಲ್ಲ ಸರ್, ಇದು ಇಂಗ್ಲೀಷಲ್ಲಿ ಮಾಡಿರೋದ್ರಿಂದ ಅದು ಅಷ್ಟು ವರ್ಕೌಟ್ ಆಗೋದು ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ವಿ ಹ್ಯಾವ್ ಅನದರ್ ಸ್ಟೋರಿ ದಟ್ ಯು ವುಡ್ ಲೈಕ್ ಟು ಪ್ರೊಡ್ಯೂಸ್. ಇಲ್ಲೆಲ್ಲ ನನಗೆ ಇದೇ ಬೇಕು, ಇದೇ ಕಂಟೆಂಟ್ ಬೇಕು, ಇದೇ ಥರ ಬೇಕು, ಕನ್ನಡದಲ್ಲಿ ನನಗೆ ಅಡಾಪ್ಟ್ ಮಾಡಿ ಮಾಡಿಕೊಡಿ ಅಂತ ಹೇಳಿದರು. ದೆನ್ ಐ ಟುಕ್ 6 months ಟೈಮ್ ಟು ಅಂಡರ್ಸ್ಟ್ಯಾಂಡ್ ಹೆಂಗೆ ತಗೊಂಡು ಬರೋದು. ಬಿಕಾಸ್ a girl from North India, boy from South India, they meet in Bangalore. That's the one line of the story. So I was like, she has to talk in Kannada, he has to talk in Kannada. ಅದು ಕರೆಕ್ಟಾಗಿ ಇರಬೇಕು, ಅದಕ್ಕೇನು ಲಾಜಿಕ್ ಕೊಡೋಣ ಅಂತ
we tried and we spoke to multiple people, and then we found some good reason to get that done. So amele it started, but it didn't go well. So slowly the producer started backing off because there were a lot of questions, lot of doubts, and then we started changing multiple teams, multiple heroes and cast, everything. Then we left the project alone. Amele matte we came back, and then we met Ashwini, and she was like a backbone for our project. She just saw the movie and she loved it, and she said that we're gonna do much better than this, and we took entire visuals, entire story ella change ಮಾಡಿ we made everything better, then we proceed forward. ಆಮೇಲೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಇಶ್ಯೂಸ್ ಬರ್ತಾ ಇತ್ತು ಬಿಕಾಸ್ ಆಫ್ ದ ಲೊಕೇಶನ್ ಇಶ್ಯೂಸ್. ಸೊ ಫಾರ್ ಲೈಕ್ 55 ಲೊಕೇಶನ್ ಇನ್ ಬ್ಯಾಂಗ್ಳೂರಲ್ಲಿ ನಾವು ಶೂಟ್ ಮಾಡಿದ್ವಿ, ಆ್ಯಂಡ್ ದೆನ್ ಸುಜಿನಿತ್ ಗಾಟ್ ಆನ್ ಬೋರ್ಡೆಡ್. ಆಮೇಲೆ ದ ಮೂವಿ ನೆವರ್ ಸ್ಟಾಪ್ಡ್. ಸೊ ಹೀಸ್ ಲೈಕ್ ಎ ಲಕ್ಕಿ ಚಾರ್ಮ್ ಫಾರ್ ಅಸ್, ಆ್ಯಂಡ್ ಹಿ ಹೆಲ್ಪ್ಡ್ ಅಸ್ ಅ ಲಾಟ್. Ashwini helped us a lot. Then I have my DOP and I have my assistant director. ಅಷ್ಟೇ ಸರ್ ನಮ್ಮ ಟೀಮ್. ನಾರ್ತ್ ಇಂಡಿಯನ್ ಗರ್ಲ್ ಅಂದಿದ್ರು ಏನು ಭಾಷೆ ಇರುತ್ತೆ ಏನು ಅಂತ, ಬಟ್ ಸಾಂಗ್ಸ್ ಎಲ್ಲ ನೋಡಿದಾಗ, ಟ್ರೇಲರ್ ನೋಡಿದಾಗ ತುಂಬ ಪ್ರಾಮಿಸಿಂಗ್ ಆಗಿ ಕಾಣಿಸಿದ್ದೀರಿ. ಸೊ ಏನು ಹೇಳ್ತೀರಾ? ಹಾಯ್, ಎಲ್ರಿಗೂ ನಮಸ್ಕಾರ. ಐ ಆಮ್ ಅಶ್ವಿನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಇಲ್ಲಿ ಬಂದುಬಿಟ್ಟು ನಮಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಐ ಆಮ್ ನ್ಯೂ ಕಮರ್, ಫಸ್ಟ್ ಟೈಮ್ ಇದು ನನ್ನ ಡೆಬ್ಯೂ ಸಿನಿಮಾ. ಇದ್ರ ಮುಂಚೆ ಆ್ಯಕ್ಟಿಂಗ್ ಅನ್ನೋದು ಕಲ್ತಿಲ್ಲ, ಬಟ್ ಐ ಹ್ಯಾವ್ ಗಿವನ್ ಇಟ್ ಮೈ ಆಲ್ ಫಾರ್ ದ ಫಿಲ್ಮ್. ವರ್ಕ್ಶಾಪ್ ಮಾಡಿದ್ದೆ ಒಂದಿಷ್ಟು, ಆ್ಯಂಡ್ ಐ ಆಮ್ ವೆರಿ ನರ್ವಸ್ ರೈಟ್ ನೋ, ಬಿಕಾಸ್ ಇಲ್ಲಿ ಕೂತ್ಕೋತಿರೋದೇ ಒಂದು ಬಿಗ್ ಪ್ರಿವಿಲೇಜ್ ಅಂತ ಅನ್ಕೋತೀನಿ ನಾನು. ಆ್ಯಂಡ್ ಈ ಪಾತ್ರ ಮಾಡ್ತಿರೋದು ನನಗೂ ಒಂದು ಹೆಮ್ಮೆಯ ವಿಷಯ. ಆಲ್ದೋ ಇನ್ ದ ಸಿನಿಮಾ ಐ ಆಮ್ ಟಾಕಿಂಗ್ ಅ ಲಾಟ್ ಆಫ್ ಥಿಂಗ್ಸ್ ಅಗೇನ್ಸ್ಟ್ ಕನ್ನಡ ಆರ್ ಆ್ಯಸ್ ದ ಕ್ಯಾರೆಕ್ಟರ್ ಸ್ಪೀಕ್ಸ್, ಬಟ್ ಇನ್ ರಿಯಲ್ ಲೈಫ್ ಐ ಆಮ್ ಟೋಟಲಿ ಆಪೋಸಿಟ್ ದ್ಯಾಟ್. ಆ್ಯಂಡ್ ದ್ಯಾಟ್ ಈಸ್ ವೈ ಐ ಅಕ್ಸೆಪ್ಟ್ ಟು ಡೂ ದ ಫಿಲ್ಮ್, ಬಿಕಾಸ್ ಇದರಲ್ಲಿ ಕಲ್ಚರ್ನ ಹೇಗೆ ರೆಸ್ಪೆಕ್ಟ್ ಮಾಡೋದು ಅಂತಲೂ ಒಂದು ಟಾಪಿಕ್ ಬಂದೇ ಬರುತ್ತೆ. ದ್ಯಾಟ್ಸ್ ಆಲ್ ಐ ವುಡ್ ಲೈಕ್ ಟು ಸೇ ಆಸ್ ಆಫ್ ನೌ. ನೀವು ಬಾಳೆಯಲ್ಲಿ ಊಟ ಮಾಡ್ತೀರಾ ತಾನೆ? ಎಸ್ ಸರ್, ಡೆಫಿನೆಟ್ಲಿ. ಏನು ನಿಮ್ಮ ಕ್ವಾಲಿಫಿಕೇಶನ್? ನಾನು ಇಂಜಿನಿಯರಿಂಗ್ ಮುಗಿಸಿದ್ದೀನಿ, ಆ್ಯಂಡ್ ಇದು ಸಿನಿಮಾಗೆ ಬರೋ ಮುಂಚೆ ಐ ವಾಸ್ ಡೂಯಿಂಗ್ ಇಂಟೀರಿಯರ್ ಡಿಸೈನ್. ಎಸ್ ಸರ್. I think the character that I played, Monisha, it resonates with a lot of people. ಅಂದರೆ ನಾಟ್ ಓನ್ಲಿ ಮೀ, ಎಲ್ರಿಗೂ ಒಂದು ಮೋನಿಶಾ ಏನು ಫೀಲ್ ಮಾಡ್ತಾಳಲ್ವ ಸಿನಿಮಾಲಿ ಥ್ರೂ ಔಟ್, ಯಾವುದಾದ್ರೂ ಒಂದು ಪೋರ್ಷನ್ ಅಟ್ಲೀಸ್ಟ್ ಅವ್ರು ಕನೆಕ್ಟ್ ಆಗೇ ಆಗುತ್ತೆ. ಸೊ ಹಾಗಾಗಿ ಈವನ್ ಅ ಸ್ಮಾಲ್ ಪೋರ್ಷನ್ ಆಫ್ ಮೀ ಆಲ್ಸೋ ಫೀಲ್ಸ್ ಫಾರ್ ಮೋನಿಶಾ. ಹೇಳಿದೆ ಒಳ್ಳೆ ವಿಜುವಲ್ಸ್ ಕೊಟ್ಟಿದ್ದೀರಿ ಅಂತ ನಮ್ಮ ಸರ್ ನಿನ್ನ ಹೀರೋ ಅಂತ ಹೇಳಿದ್ರು. ಸೊ ಏನು ಹೇಳೋದಕ್ಕೆ ಬಯಸ್ತೀರಿ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಅಂడి అందరికీ. ಕನ್ನಡ ಮಾತಾಡ್ತೀನಿ, ನಮ್ಮ ಮಿಸ್ಟೇಕ್ಸ್ ಇದೆ ಅಂದರೆ ದಯವಿಟ್ಟು ಕ್ಷಮಿಸಿ. ಫಸ್ಟ್ ಮೀಡಿಯಾ ಪೀಪಲ್ಗೆ అందరికీ ಗುಡ್ ಮಾರ್ನಿಂಗ್ ಆ್ಯಂಡ್ ಗುಡ್ ಆಫ್ಟರ್ನೂನ್ ಆಲ್ಸೋ. ಸರ್ ಗುಡ್ ಆಫ್ಟರ್ನೂನ್ ಆಯಿತು. ಹೌದಾ ಸರ್? ಸರ್ ವಿಜುವಲ್ಸ್ ಎಲ್ಲ ನೋಡಿದಿರಿ, ಹೇಗಿದೆಯಾ ಸರ್? ಚೆನ್ನಾಗಿದೆಯಾ ಸರ್? ಓಕೆ, ಸೂಪರ್. ಹೀರೋ ಅಂತ ಹೇಳಿದ್ರಲ್ಲ, ಅದೇ ಸರ್, ಅವ್ರಿಗೆ ಇಷ್ಟ ಆಯಿತು. ಇಟ್ಸ್ ಓಕೆ. ಹ್ಞೂ ಸರ್. ಓಕೆ ಓಕೆ, ಹೌದು. ಸೂಪರ್ ಸೂಪರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅದೇ ಆ್ಯಕ್ಚುಲಿ ಎಲ್ಲ ಲೈವ್ ಲೊಕೇಶನ್ಸ್ ಸರ್, ತುಂಬ ಕಷ್ಟಪಟ್ಟೆ ಮಾಡಿದ್ದೀವಿ ನಾವು. ಆ್ಯಕ್ಚುಲಿ ಎವ್ರಿ ಡೇ ನಮಗೆ ಕಾಂಪ್ಲಿಕೇಶನ್ಸೇ, ಯಾಕಂದರೆ ಒಂದು ಸೀನು ಎಲ್ಲ ಒಂದು 6 or 7 ಸೀನ್ಸ್, 7 minutes 8 minutes ಸೀನ್ಸ್ ಇದೆ. ಬಟ್ ಅದೆಲ್ಲ 2 days 3 days ಮಾಡಿದ್ದೀವಿ. ಬಟ್ ಒಂದೊಂದು ದಿನ ಸನ್ಲೈಟ್ ಇರುತ್ತೆ, ಒಂದು ದಿನ ಸನ್ಲೈಟ್ ಇರಲ್ಲ. ಬಟ್ ಒಂದೊಂದು ಶಾರ್ಟ್ಗೆ ನಮ್ಗೆ ಕಾಂಪ್ಲಿಕೇಶನ್ಸ್ ಜಾಸ್ತಿ ಬಂದಿದೆ. ಬಟ್ ರೋಡ್ ಮೇಲೆ ನಾವು ಇನ್ನೂ ಸ್ಕಿಮ್ಮರ್ ಹಾಕಿ ಕಟ್ ಮಾಡೋಕ್ಕೆಲ್ಲ ಚಾನ್ಸ್ ಇಲ್ಲ. ಬಟ್ ಅದೆಲ್ಲ ತುಂಬ ಕಷ್ಟಪಟ್ಟು ಮಾಡಿದ್ವಿ. ಬಟ್ ತುಂಬ ಹೆಲ್ಪ್ ಮಾಡಿದ್ದಾರೆ ವಿಮಲ್ ರಾಜ್. ಬಟ್ ಇಬ್ಬರು ನಾವು ಡಿಸ್ಕಸ್ ಮಾಡಿದ್ವಿ ಸರ್. ಫಸ್ಟು ಎಲ್ಲ ರಿಕ್ಕಿ ಮಾಡಿ ಈ ಟೈಮ್ಗೆಲ್ಲ ಇಲ್ಲಿ ಸನ್ಲೈಟ್ ಇರುತ್ತಾ ಇಲ್ಲತ್ತಾ ಏನು ಮಾಡಿ ಎಲ್ಲ ರಿಕ್ಕಿ ಮಾಡಿ ಪ್ರಾಪರಾಗಿ ಮಾಡಿದ್ವಿ. ಅದಕ್ಕೆ ವಿಜುವಲ್ಸ್ ಇಷ್ಟು ಚೆನ್ನಾಗಿ ಬಂದಿದೆ. ಅಂದರೆ ಫಸ್ಟ್ ಥಿಂಗ್ ಅಲ್ವ ಸರ್, ಸೊ ಯು ಹ್ಯಾವ್ ಟು ಟೆಲ್ ಅ ಸ್ಟೋರಿ ಫ್ರಮ್ ಯುವರ್ ಓನ್ ವರ್ಲ್ಡ್. ನಿಮ್ಮ ಪ್ರಪಂಚದ ಕತೆ ಹೇಳಿದ್ರೆ ಅದು ಕರೆಕ್ಟಾಗಿ ಹೇಳ್ತೀರ ನೀವು. ಸೊ ಐ ಟುಕ್ ಇನ್ಸ್ಪಿರೇಷನ್ ಫ್ರಮ್ ಮೈ ಲೈಫ್. ಬಟ್ ಏನಂದರೆ ವಿ ಹ್ಯಾಡ್ ಲಾಟ್ ಆಫ್ ಇಂಟರ್ವ್ಯೂಸ್, ವಿ ಹ್ಯಾಡ್ ಲಾಟ್ ಆಫ್ ತುಂಬ ರಿಸರ್ಚ್ ಮಾಡಿ ಒಂದು ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಕ್ಲಾಶ್ ಆಗ್ತಾರೆ.
ಬಟ್ ಬಿಯಾಂಡ್ ದಟ್ ದರ್ ಇಸ್ ಸಮಥಿಂಗ್ ದಟ್ ಪುಲ್ಸ್ ದೆಮ್ ಟುಗೆದರ್. ವಾಟ್ ಈಸ್ ದಟ್? ಅದು ಹೇಳಕ್ ಬಂದಿದೆ. ಒಂದೇನಂದ್ರೆ ಆ ಸೌತ್ ಇಂಡಿಯಾದಲ್ಲಿ ಎರಡು ಕೈಲಿ ತಿನ್ನಲ್ಲ ಊಟ. ಅದೇ ಹೇಳ್ಬಾರ್ದು, ನೆಗೆಟಿವ್ ಇದೆ ಅಲ್ಲ ಅದು. ಆ ಪದಗಳು ಬಳಸ್ಕೊಳ್ತಾ ಇದ್ದು ಅಂತ ಅಂದ್ರೆ ನನ್ಗೆ ಅದಕ್ಕೆ ಹೀರೋನು ಕೌಂಟರ್ ಕೊಡಲ್ಲ. ನೀವು ಸಿಗ್ನಲ್ ಮಾಡೋದು ಹೆಂಗಿದೆ? ಅವ್ರು ಸೌತ್ ಇಂಡಿಯಾ ಹೇಳಿದ್ರೆ ನೀವು ನಾರ್ತ್ ಇಂಡಿಯಾ ಬಗ್ಗೆ ಹೇಳ್ಬೇಕಲ್ವಾ? ಎಸ್ ಸರ್. ಅದೇ ಇದೆ, ಹೀರೋ ಸರ್ ಅಟ್ಯಾಕ್ ಮಾಡ್ತಾನೆ. ಆಗಿದ್ದಾರೆ ಸರ್, ಅದು ಸಿನಿಮಾದಲ್ಲಿ ಇಟ್ಟಿದ್ದೀವಿ. ನಮ್ಗೆ ಎಲ್ಲಿ ಕಾಣ್ಬೇಕಾ? ಇದಕ್ಕೆ justification ಇಲ್ಲ. ಹೌದು ಸರ್, ಸಾರಿ. ಕ್ಯಾಮ್ರಾ ಥ್ಯಾಂಕ್ ಯು ಸರ್. ಬೆಂಗಳೂರು ಸೈಟ್ ಸೀಯಿಂಗ್ ಇದೆ ಸರ್, ಫುಲ್ ಮಾಡಿದ್ವಿ ಸರ್. ಆ ಬ್ರಿಗೇಡ್ ರೋಡ್ ಸಾಂಗ್ ಮಾತ್ರ 11 ನೈಟ್ಸ್ ಆಯ್ತು ಸರ್. ಕ್ಲೋಸ್ ಟು ಡೈಲಿ ಒಂದು 10 ಕಿಲೋಮೀಟರ್ ನಡ್ಕೊಂಡು ಎಲ್ಲ ಒಂದೇ ತರ ಫೀಲ್ ಆಯ್ತು ಸರ್. ಅದೇ ಮ್ಯಾಮ್, ಸಿನಿಮಾ ಆ ಫ್ಲೋ ಅಲ್ಲಿ ಬಂದರೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಬಿಕಾಸ್ ಅಲ್ಲಿ ವಿ ಸ್ಟೇಜ್ಡ್ ಇಟ್ ದ ವೇ ವಿ ಪ್ಲೇಸ್ಡ್ ಇಟ್ ಇನ್ ದ ಮೂವಿ ಅಲ್ವಾ, ಅದೇ ಮುಂಚೆ ಅಂದರೆ ದ ಹೋಲ್ ಮೂವಿ ಈಸ್ ಲೈಕ್ 14 ಮಾಂಟೇಜಸ್ ಇದೆ, 18 ಸೀನ್ಸ್ ಇದೆ ಅಷ್ಟೇ. ಸಾಂಗ್ಸ್ ಅಂದಾಗ ಸ್ವಲ್ಪ ಇನ್ನೂ ಕಲರ್ಫುಲ್ ಆಗಿರುತ್ತಲ್ಲ, ಅದಕ್ಕೆ ನಂಗೆ ಆಲ್ಮೋಸ್ಟ್ ಎಲ್ಲ ಹಿಂಗೆ ಇದ್ದಂಗೆ ಫೀಲ್ ಆಯ್ತು. ಎಲ್ಲ 4 ಸಾಂಗ್ ಹಂಗೆ ಸೇಮ್ ಟು ಸೇಮ್ ಫೀಲ್ ಆಯ್ತು. ಸ್ಟಾರ್ಟಿಂಗ್ ಎಂಡ್ ಒಂದೇ ಫೀಲ್ ಆಗೋಯ್ತು ಹೌದಾ? ಸಾಂಗ್. ಮೇ ಬಿ ಆ ಮೂವಿ ಜೊತೆ ನೋಡಿದ್ರೆ ನಿಮ್ಗೆ ಸ್ವಲ್ಪ ಡಿಫ್ರೆನ್ಸ್ ಬರ್ಬೋದು ಮ್ಯಾಮ್. ಕಂಪ್ಲೀಟ್ ಬೆಂಗಳೂರಲ್ಲೇ ತೋರಿಸಿದ್ದೀರಾ? ಎಸ್ ಮ್ಯಾಮ್, ಕಂಪ್ಲೀಟ್ ಬ್ಯಾಂಗ್ಳೂರ್. ಸಿನಿಮಾ ಎಷ್ಟು length ಇದೆ? ಫಸ್ಟ್ ಹಾಫ್ 1 hour ಇದೆ ಸರ್, ಸೆಕೆಂಡ್ ಹಾಫ್ 1 hour 6 minutes ಇದೆ. ಆ್ಯಂಡ್ ದ ಹೋಲ್ ಮೂವಿ ಕಮ್ಸ್. ದಟ್ ವಾಸ್ ಅ ಪೈಲಟ್ ಮೂವಿ ಸರ್. ಇಲ್ಲ ಸರ್, ವಿ ಹ್ಯಾವ್ ಇಂಪ್ರೂವ್ಡ್ ಅ ಲಾಟ್. ಇದು 2 hours 10 minutes ಬರುತ್ತಲ್ವಾ, ಸೊ 40 minutes ವಿ ಇಂಪ್ರೂವ್ಡ್ ಇಟ್. ಆ್ಯಂಡ್ ಎವ್ರಿ ಸಿಂಗಲ್ ಸೀನ್ ಹ್ಯಾಸ್ ಬಿನ್ ಎನ್ಹಾನ್ಸ್ಡ್ to resonate with Kannada. Yes sir. Good afternoon. Thank you so much for coming here. My name is Vimal Raj anta, and I'm an IT person. So software ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. Then I had this interest in storytelling, and so learned editing. ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಎಡಿಟಿಂಗ್ ಮಾಡೋಕ್ಕೆ ಶುರು ಮಾಡಿಬಿಟ್ಟು ಆಮೇಲೆ ಸ್ಲೋ ಆಗಿ ಕತೆ ಬರೆದ್ಬಿಟ್ಟು ಶಾರ್ಟ್ ಫಿಲ್ಮ್ಸ್ ಮಾಡೋಕ್ಕೆ ಶುರು ಮಾಡಿದೆ. Slowly those short films started getting tractions in internet, and we started posting everything on YouTube. ಆಮೇಲೆ 4 minutes, 10 minutes, 15 minutes, 20 minutes ಅಂತ we started increasing our duration. ಸೊ ಸ್ವಲ್ಪ ಆ ಥರ ಆದಮೇಲೆ ಸರಿ ಆಯಿತು, ಒಂದು ಪೈಲಟ್ ಸಿನಿಮಾ ಮಾಡಿಬಿಟ್ಟು ಒಂದು ಒಳ್ಳೆ ಕಂಟೆಂಟ್ ಕೊಡೋಣ ಅಂದ್ಬಿಟ್ಟು ಒಂದು 87 minutesಗೆ ಒಂದು ಶಾರ್ಟ್ ಫಿಲ್ಮ್ ಒಂದು ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಲೈಕ್ ಅ ಪೈಲಟ್ ಫಿಲ್ಮ್ ಡ್ಯೂರಿಂಗ್ 2020, ಬಟ್ ಇಟ್ ವಾಸ್ ಸ್ಟಕ್ ಇನ್ ಕೋವಿಡ್. ಸೊ ಆಮೇಲೆ ಮುಂದಕ್ಕೆ ಹೋಗೋಕೆ ಆಗ್ತಾ ಇರಲಿಲ್ಲ, ಬಟ್ ದಟ್ ವಾಸ್ ಆಲ್ ಇನ್ ಇಂಗ್ಲೀಷ್. ಸೊ ಇವಾಗ 2-3 years ಆದಮೇಲೆ ಆ ಶಾರ್ಟ್ ಫಿಲ್ಮ್ನ ನೋಡಿಬಿಟ್ಟು ಒಬ್ಬ ಇನ್ವೆಸ್ಟರ್ಸ್ ಈ ಕೇಮ್ ಫಾರ್ವರ್ಡ್, ಈ ಟೋಲ್ಡ್ ಅಸ್ ದಟ್ ಈ ಥರ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಕನ್ನಡ ಸಿನಿಮಾ ಬೇಕು, ಮಾಡಿಕೊಡಿ ಅಂತ ಹೇಳಿದ್ರು. ಇಲ್ಲ ಸರ್, ಇದು ಇಂಗ್ಲೀಷಲ್ಲಿ ಮಾಡಿರೋದ್ರಿಂದ ಅದು ಅಷ್ಟು ವರ್ಕೌಟ್ ಆಗೋದ ಅಂತ ಗೊತ್ತಾಗ್ತಾ ಇಲ್ಲ. ಸೊ ವಿ ಹ್ಯಾವ್ ಅನದರ್ ಸ್ಟೋರಿ ದಟ್ ಯು ವುಡ್ ಲೈಕ್ ಟು ಪ್ರೊಡ್ಯೂಸ್. ಇಲ್ಲ ನನಗೆ ಇದೇ ಬೇಕು, ಇದೇ ಕಂಟೆಂಟ್ ಬೇಕು, ಇದೇ ಥರ ಬೇಕು, ಕನ್ನಡದಲ್ಲಿ ನನಗೆ ಅಡಾಪ್ಟ್ ಮಾಡಿ ಮಾಡಿಕೊಡಿ ಅಂತ ಹೇಳಿದರು. ದೆನ್ ಐ ಟುಕ್ 6 months ಟೈಮ್ to understand ಹೆಂಗೆ ತಗೊಂಡು ಬರೋದು. ಬಿಕಾಸ್ a girl from North India, boy from South India, they meet in Bangalore. That's the one line of the story. So I was like, she has to talk in Kannada, he has to talk in Kannada. ಅದು ಕರೆಕ್ಟಾಗಿ ಇರಬೇಕು, ಅದಕ್ಕೆ ಏನು ಲಾಜಿಕ್ ಕೊಡೋಣ ಅಂತ we tried, and we spoke to multiple people, and then we found some good reason to get that done. So ಆಮೇಲೆ it started, but it didn't go well. So slowly the producer started backing off because there were a lot of questions, lot of doubts. And then we started changing multiple teams, multiple heroes and cast, everything. Then we left the project alone. Amele matte we came back, and then we met Ashwini, and she was like a backbone for our project. She just saw the movie and she loved it, and she said that we're gonna do much better than this, and to entire visuals, entire story ella change ಮಾಡಿ we made everything better. Then we proceed forward. ಆಮೇಲೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಇಶ್ಯೂಸ್ ಬರ್ತಾ ಇತ್ತು ಬಿಕಾಸ್ ಆಫ್ ದ ಲೊಕೇಶನ್ ಇಶ್ಯೂಸ್. ಸೊ ಫಾರ್ ಲೈಕ್ 50-55 ಲೊಕೇಶನ್ ಇನ್ ಬ್ಯಾಂಗ್ಳೂರಲ್ಲಿ ನಾವು ಶೂಟ್ ಮಾಡಿದ್ದೀವಿ. ಆ್ಯಂಡ್ ದೆನ್ ಸುಜಿನಿತ್ ಗಾಟ್ ಆನ್ ಬೋರ್ಡೆಡ್. ಆಮೇಲೆ ದ ಮೂವಿ ನೆವರ್ ಸ್ಟಾಪ್ಡ್. ಸೊ ಹೀಸ್ ಲೈಕ್ ಎ ಲಕ್ಕಿ ಚಾಮ್ ಫಾರ್ ಅಸ್, ಆ್ಯಂಡ್ ಹಿ ಹೆಲ್ಪ್ಡ್ ಅಸ್ ಅ ಲಾಟ್. ಅಶ್ವಿನಿ ಹೆಲ್ಪ್ಡ್ ಅಸ್ ಅ ಲಾಟ್. ದೆನ್ ಐ ಹ್ಯಾವ್ ಮೈ DOP ಆ್ಯಂಡ್ ಐ ಹ್ಯಾವ್ ಮೈ ಅಸಿಸ್ಟೆಂಟ್ ಡೈರೆಕ್ಟರ್. ಅಷ್ಟೇ ಸರ್ ನಮ್ಮ ಟೀಮ್. ನೋಡಲ್ಲಿ ಕೂತ್ಕೊಂಡು ನಗ್ತಾ ಇದ್ರು, ಏನಕ್ಕೆ ನಗು ಬಂತು ಅಂತ ಗೊತ್ತಿಲ್ಲ. ಸುಜನತ್ ಏನು ಹೇಳ್ತೀರಿ ಆ ಡೇಟ್ ಬಗ್ಗೆ? ಸೊ ಆ್ಯಕ್ಚುಲಿ ಇದು 3rd ಫಿಲ್ಮ್ ಅಲ್ವಾ ನಿಮ್ಮದು, ಲಾಫಿಂಗ್ ಬುದ್ಧ ಹೋಪ್ ಆದಮೇಲೆ ಇಟ್ಸ್ ಹೀರೋ ಆಗಿ ಕಂಪ್ಲೀಟ್ ಆಗಿ ಆ ಡೇಟ್ ಫಸ್ಟ್ ಸಿನಿಮಾ, ಏನು ಹೇಳ್ತೀರಿ? ನಮಸ್ಕಾರ ಎಲ್ರಿಗೂ. ಇಲ್ಲಿ ನಾನು ಪ್ಲೇ ಮಾಡಿರೋ ಕ್ಯಾರೆಕ್ಟರ್ ಕಾರ್ತಿಕ್ ಅಂತ. ಕಾರ್ತಿಕ್ ಬಂದು ಒಬ್ಬ IT ಎಂಪ್ಲಾಯಿ, ಒಬ್ಬ ಫ್ರೀ ಸ್ಪಿರಿಟೆಡ್ ಟ್ರಾವೆಲರ್, ಒಬ್ಬ ನೆಕ್ಸ್ಟ್ ಡೋರ್ ಬಾಯ್ ಅಂತ ಹೇಳ್ಬೋದು.
ಒಬ್ಬ ತರಲೆ ಥರ ಪಕ್ಕಾ ಬೆಂಗಳೂರು ಹುಡುಗ. ಸೊ ಅದೇ ನನಗೆ ಅಪೀಲ್ ಮಾಡಿದ್ದು ಈ ಕ್ಯಾರೆಕ್ಟರ್ನ ಪ್ಲೇ ಮಾಡೋದಕ್ಕೆ. ಅವನು ಒಂಥರ ಸ್ವಲ್ಪ ಇನ್ಸೆನ್ಸಿಟಿವ್ ಕೂಡ, ಏನಾದರೂ ಒಂದು ಯಾರಿಗೆ ನೋವಾಗುತ್ತೆ ಅಂತ ಯೋಚನೆ ಮಾಡದೆ ರಿಯಾಕ್ಟ್ ಮಾಡ್ತಾನೆ ಕೆಲವು ಸಂದರ್ಭಗಳಲ್ಲಿ. ಸೊ ಇದು ಕಾರ್ತಿಕ್ ಕ್ಯಾರೆಕ್ಟರು. ಅದು ಆ ರಿಯಾಕ್ಷನ್ನು ಒಂಥರ ರಿಯಲ್ ರಿಯಾಕ್ಷನ್ ಅಂತಲೇ ಹೇಳ್ಬೋದು. ಇಲ್ಲ, ಸಿನಿಮಾ ನೋಡಿದ್ರೆ ಸರ್ ಅದಕ್ಕೆ ತುಂಬ ರಿಯಾಕ್ಷನ್ ಬರುತ್ತೆ ಆಮೇಲೆ. ಅದಕ್ಕೆ ಆ ಪೇ ಆಫ್ ಟೈಮ್ ಇದೆ ಸರ್ ಅದಕ್ಕೆ. ಇಲ್ಲಿ ಕೊಟ್ಟಿಲ್ಲ, ಬಟ್ ಅಲ್ಲಿ ಇದೆ ಸರ್ ಅದಕ್ಕೆ. ಇದೆ, ಖಂಡಿತ ಇದೆ. ಎರಡು ಸಿನಿಮಾ ನಂತರ ಮೂರನೇ ಸಿನಿಮಾ ಇದೆ. ಈ ಸಿನಿಮಾ ನಿಮಗೆ ಯಾವ ರೀತಿ ಒಂದು ಚೇಂಜ್ ಕೊಡೋ ಸಾಧ್ಯ? ಇಲ್ಲಿ ಅದೇ ನನಗೆ ತುಂಬ ಕಲಿಯೋ ಅವಕಾಶ ಸಿಕ್ತು. ಲೈಕ್ ಇಲ್ಲಿ ನೀವು ನೋಡ್ದಂಗೆ ನನಗಿರೋ ಸ್ಕ್ರೀನ್ ಪ್ರೆಸೆನ್ಸ್ ಆಗಲಿ ಅಥವಾ ಅದು ಸ್ಪೆಕ್ಟ್ರಮ್ ಆಫ್ ಎಮೋಷನ್ಸ್ ತುಂಬ ಇರೋದ್ರಿಂದ ತುಂಬ ಕಲಿಯೋಕ್ಕೆ. ಲೈಕ್ ಅಲ್ಲಿ ನಾನೆಲ್ಲ ಲೈಕ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡ್ಕೊಂಡು ಬಂದಿದ್ದು. ರೀಸೆಂಟಾಗಿ ಬಾಸ್ ಅಂತ ಒಂದು ಮೂವಿ, ಅಲ್ಲೂ ಒಂದು ಮೇನ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ಅದೇ ಒಂದು ಅಲ್ಲಿ ಒಂದು ನೆಗೆಟಿವ್ ಶೇಡಲ್ಲಿ ಮಾಡಿದ್ದೆ. ದಿಸ್ ಇಸ್ ಅ ಕಂಪ್ಲೀಟ್ಲಿ ನ್ಯೂ ಕ್ಯಾರೆಕ್ಟರ್ ಫಾರ್ ಮಿ ಅಂತ ಹೇಳ್ಬೋದು ಸರ್. ಅಲ್ಲಿ ದುಡ್ಡು ಯಾವ ಇಲಾಖೆ ತಾನೆ? ಎಲ್ಲ ಪೇಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಸರ್. ಪೇಮೆಂಟ್ ಕೊಟ್ಟು ಕೆಲಸ ಮಾಡ್ತಿದ್ದಾರೆ ಸರ್. ಇಲ್ಲ ಮೇಡಮ್, ಲಾಸ್ಟ್ ಡೀಲ್ ವರ್ಕೌಟ್ ಆಗಿಲ್ಲ. ಅದೇ ಹೇಳ್ತಾರೆ